ಸಂಶಯ, ಈ ಸಂಶಯದಿಂದ ಆಗಿರುವ ಅನಾಹುತಗಳು ಒಂದೊಂದಲ್ಲ ಅಲ್ವಾ. ಇವತ್ತಿಗಂತೂ ನಿಮಗೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಇನ್ನು ಲವ್ ಮಾಡ್ತಿರೋ ಹಂತದಲ್ಲಿ ತುಂಬ ಪೊಸೆಸಿವ್ನೆಸ್ ಬಂದ್ಬಿಟ್ಟು ಅದು ಸಂಶಯಕ್ಕೆ ತಿರುಗಿ ಸಂಬಂಧಗಳು ಹಾಳಾಗಿದ್ದಿದೆ. ಲವ್ ಮಾಡ್ತಿರೋರ್ದು ಬಿಟ್ಬಿಡಿ, ಗಂಡ ಹೆಣ್ತಿದ್ದಿರೋದು ಅದೇ ಬಾಳು. ಫೋನ್ ಬರಲಾಗಿ ಏನೋ ಗಂಡನ ಮುಂದೆ ಯಾರೋ ಸ್ನೇಹಿತೆ ಫೋನ್ ಮಾಡಿದ್ಲು ಅಂದುಕೊಂಡು, ಗಂಡ ಬಿಡು ಅರ್ಥ ಮಾಡ್ಕೊಳ್ತಾನೆ ಅಂದುಕೊಂಡು ಫೋನ್ ತಗೊಂಡು ಆಚೆ ಹೋದ್ಲು. ಇವನ್ ತಲೆಯಲ್ಲಿ ಬಂತು ನೋಡಿ ಒಂದು ವಿಷವಾದ ಯೋಚನೆ. ಓಹೋಹೋ, ಇವಳು ರಾತ್ರಿ ಹೊತ್ತೆಲ್ಲ ಫೋನಲ್ಲಿ ಮಾತಾಡೋಂಗಾಗಳೆ, ಏನು ನಡೆಸ್ತಾವಳೋ ಏನೋ ಅಂತ ಇವನು. ಇನ್ನು ಗಂಡ ಕೂಡ ಏನು ಸ್ನೇಹಿತೆ ಜೊತೆನೋ ಯಾರ ಜೊತೆನೋ ಏನೋ ಮಾತಾಡ್ತಿದ್ದ. ಆದರೆ ಊಟ ಮಾಡಿ ಕೈ ತೊಳ್ಕೊಂಡು ಇರೇ ಬಂದೆ ಹೊರಗಡೆ ಒಂಚೂರು ಫೋನಾಗ ಮಾತಾಡ್ಕೊಂಡು ಬರ್ತೀನಿ ಅಂತ ಹೋದವನು 9 ಗಂಟೆಗೆ ಹೋದವನು 12 ಗಂಟೆಗೆ ಬಂದವನಿ ಅಂದಾಗ ಏನು ಅಂದ್ಕೊಂಬೇಕೀಕೆ. ಈ ಸಂಶಯ, ಈಕೆಗೆ ಬೇಕಾಗಿದ್ದು ಈಕೆ ತಿಳ್ಕೊಂಡ್ಲು, ಅವನಿಗೆ ಬೇಕಾಗಿದ್ದನ್ನು ಅವನು ತಿಳ್ಕೊಂಡ. ಈ ಸಂಶಯ ಒಂದು ದಿನ ಒಂದು ಸಂಬಂಧವನ್ನು ಕಿತ್ತಾಕ್ತು, ಇಲ್ಲ ಜೀವವನ್ನೇ ತೆಗೆದು ಬಿಡುತ್ತೆ. ಒಂದು ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಅಯ್ಯೋ ನನ್ನ ಹೆಂಡತಿ ಹಿಂಗೆ ಮಾಡಿಬಿಟ್ಲು ಅಂತ, ಇಲ್ಲ ನನ್ನ ಹೆಂಡತಿ ನನಗೆ ಹಿಂಗೆ ಅನ್ಯಾಯ ಮಾಡಿಬಿಟ್ಲಲ್ಲ ಅಂತ ಇವನು ಕೊಲ್ತಾನೆ. ಎಲ್ರಿಗೊಂದು ಆಗುತ್ತೆ. ಸಂಶಯ ಅನ್ನೋದು ಅಷ್ಟು ಭಯಾನಕ. ಅದನ್ನು ಸರಿಯಾದ ಸಮಯದಲ್ಲಿ ನೀವು ಕ್ಲಾರಿಫೈ ಮಾಡ್ಕೊಳ್ಳದೆ ಹೋದರೆ ಯಾಕೆ ನಡೀತಾ ಹಿಂಗೆ ಯಾಕೆ ನಡ್ಕೊಳ್ತಾ ಇದೆಯಾ, ಏನು ಸಮಸ್ಯೆ, ಇದನ್ನು ನಾವು ಹೇಗೆ ಬಗೆಹರಿಸ್ಕೊಳ್ಬೇಕು. ಆದರೆ ಇಲ್ಲಿ ಪ್ರತಿಷ್ಠೆ, ನಾನು ಗಂಡಸು, ಅವಳ ಹತ್ರ ಏನು ಕೇಳೋದು, ಹಾಕೊಂಡ ಹೊಡೆದ ದಬ್ಬ 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 ರುಬ್ಬಿಡೋದು. ಯಾಕೆ, ಏನು ಆಯಿತು ಫೋನಾಗ ಮಾತಾಡ್ತೀಯ, ಯಾರು ಏನು, ಒಂದು ಗಂಡ ಹೆಂಡತಿ ಈ ವಿಚಾರದಲ್ಲಿ ಏನೋ ಒಂದು ಚಿಕ್ಕ ಸಂಶಯ ಬಂದಾಗಲೇ ಅದನ್ನು ಕೂತು ಸರಿಯಾಗಿ ಮಾತಾಡಿ ಪರಿಹರಿಸಿಕೊಳ್ಳದೆ ಹೋದರೆ ಅವು ಮುಂದೆ ದೈತ್ಯವಾಗುತ್ತವೆ. ಆಮೇಲೆ ಅದಕ್ಕೆ ಪರಿಹಾರ ಇಲ್ಲ. ಅದಕ್ಕೆ ಪರಿಹಾರ ಒಂದು ಸಾವು, ಇನ್ನೊಂದು ಡೈವರ್ಸ್. ಇಲ್ಲಿ ಇದಕ್ಕೆ ಒಂದು ಕಥೆಗಳು ಹೇಳ್ತಾರೆ ನಮ್ಮ ದೊಡ್ಡವರು. ಏನು, ಒಂದು ಊರು, ಆ ಊರಿನ ಹೊರಗಡೆ ಒಂದು ಪುಟ್ಟ ಅಂಗಡಿ ಇತ್ತು. ಸ್ವಲ್ಪ ದೊಡ್ಡ ಅಂಗಡಿನೇ. ಈ ದಿನಸಿ ಅಂಗಡಿ ಅಂತಾರಲ್ಲ, ಆಯಿತಾ, ಪ್ರಾವಿಷನ್ ಸ್ಟೋರ್ ಅಂತ ಅಂದ್ಕೊಳ್ಳಿ. ಕಣ್ಮುಂದೆ ಚಿತ್ರ ಬರಲಿ. ಊರಿನ ಹೊರಗಡೆ, ತೀರಾ ಹೊರಗಡೆ ಅಂತಲ್ಲ, ಸ್ವಲ್ಪ ಕೊನೆಯ ಭಾಗದಲ್ಲಿ ಒಂದು ಕುಟುಂಬ. ಅಲ್ಲಿ ಒಬ್ಬ ಯಜಮಾನ ಒಂದು ದಿನಸಿ ಅಂಗಡಿ ಇಟ್ಕೊಂಡಿದ್ದ, ಪ್ರಾವಿಷನ್ ಸ್ಟೋರ್. ಆ ಯಜಮಾನಿಗೆ 2 ಮಕ್ಕಳು. ಆ ಯಜಮಾನ ಭಾಳ ಒಳ್ಳೆ ಮನುಷ್ಯ, ಊರಿನವ್ರಿಗೆಲ್ಲ ಬೇಕಾದವನು, ಭಾಳ ಪ್ರಾಮಾಣಿಕವಾಗಿ ವ್ಯವಹಾರ ಮಾಡಿಕೊಂಡು ಹೋಗ್ತಾ ಇದ್ದ. 2 ಮಕ್ಕಳಿದ್ರು, ಮಕ್ಕಳಿಗೆ ಮದುವೆ ಮಾಡ್ದ. ಹಾಗೆ ಕಾಲದ ಪ್ರವಾಹದಲ್ಲಿ ಅಥವಾ ಹಂಗೆ ಕಾಲ ಹೋಗ್ತಾ ಹೋಗ್ತಾ ಆ ಯಜಮಾನ ಸತ್ತು ಹೋದ. ಈ 2 ಗಂಡು ಮಕ್ಕಳಿದ್ರಲ್ಲ, ಅವರೇ ಪ್ರಾವಿಷನ್ ಸ್ಟೋರ್ ನೋಡಿಕೊಂಡು ಅನ್ಯೂನ್ಯವಾಗಿ ಬದುಕೊಂಡು ಹೋಗ್ತಾಯಿದ್ರು. ಏನು ಭಿನ್ನಾಭಿಪ್ರಾಯಗಳು ಇರಲಿಲ್ಲ. 2 ಅಂಗಡಿ ನೋಡ್ಕೊಳ್ತಾ ಇದ್ರು. ಹೆಚ್ಚು ಕಮ್ಮಿ ಒಂದೇ ಮನೆಯಲ್ಲಿ ಒಟ್ಟಿಗೆ ಇರ್ತಾಯಿದ್ರು. ಸ್ವಲ್ಪ ದೊಡ್ಡ ಮನೆ, ಅಂಗಡಿನೂ ಚೆನ್ನಾಗಿತ್ತು. ಅಣ್ಣ ತಮ್ಮ 2 ಕೂಡ ಅಂಗಡಿ ನೋಡ್ಕೊಂಡು ಹೋಗ್ತಾಯಿದ್ರು. ಹೀಗೆ ಒಂದು 20 ವರ್ಷಗಳ ಕಾಲ ಹೊರಳಿತು. ಒಂದು ದಿನ ಒಂದು ವಿಚಿತ್ರ ಬದಲಾವಣೆ ಬಂತು. ಏನಾಯಿತು ಅಂದರೆ, ಹೀಗೆ ಯಾರೋ ಒಬ್ಬ ಅಂಗಡಿಗೆ ಬಂದ, ಅಲ್ಲೊಂದಷ್ಟು ಸಾಮಾನುಗಳನ್ನು ಕೊಂಡುಕೊಂಡ. ಆ ಕೊಂಡ್ಕೊಳ್ಳೋವರೆಗೂ ಅಣ್ಣ ತಮ್ಮಂದಿರಿಬ್ಬರು ಅಲ್ಲೇ ಇದ್ದರು. ಆದರೆ ಆಮೇಲೆ ಏನಾಯಿತು ಏನೋ, ಈ ಸಾಮಾನುಗಳನ್ನು ಅಥವಾ ಅಲ್ಲಿನ ಒಂದಷ್ಟು ದಿನಸಿಗಳನ್ನು ಕೊಂಡ್ಕೊಂಡಂತಹ ವ್ಯಕ್ತಿ ಆ ಗಲ್ಲದ ಪೆಟ್ಟಿಗೆ ಮೇಲೆ, ಅಂದರೆ ಆ ಬಿಲ್ ಪೇ ಮಾಡೋ ಜಾಗದಲ್ಲಿ ಏನೋ ಒಂದು 20 ರೂಪಾಯಿ, ಆ 20 ರೂಪಾಯಿ ಇಟ್ಬಿಟ್ಟು ಅವನ ಪಾಡಿಗೆ ಅವನು ಹೋದ. ಆ ಸಮಯದಲ್ಲಿ ಅಣ್ಣ ಎಲ್ಲೋ ಒಳಗಡೆ ಇದ್ದ, ಯಾಕೋ ತಮ್ಮನೂ ಕೂಡ ಅಲ್ಲಿರಲಿಲ್ಲ. ಏನೋ 20 ರೂಪಾಯಿ ಎಲ್ಲ ಪೇ ಮಾಡಿದ್ದ, ಕಡೆ 20 ರೂಪಾಯಿ ಯಾವುದೋ ಒಂದು ದಿನಸಿಯನ್ನು ತಗೊಂಡು ಅಥವಾ ಬೇರೆ ಏನೋ ಪೇಸ್ಟ್ ತಗೊಂಡೋ ಏನೋ ಒಂದು 20 ರೂಪಾಯಿ ಅಲ್ಲಿಟ್ಟುಬಿಟ್ಟು ಅವನ ಪಾಡಿಗೆ ಅವನು ಹೋದ. ಅಣ್ಣ ಬಂದ, ಅಷ್ಟೊತ್ತಿಗೆ ತಮ್ಮನೂ ಬಂದು ಅಲ್ಲಿ ಕೂತಿದ್ದ. ಅಣ್ಣ ಬಂದ ಒಳಗಡೆಯಿಂದ, ಏನಪ್ಪ ಅವನು 20 ರೂಪಾಯಿ ಕೊಟ್ಟನ, ಎಲ್ಲಿ ಅವನು ಎತ್ತಗೋದ, 20 ರೂಪಾಯಿ ಕೊಟ್ಟನ. ಅಯ್ಯೋ ಅಣ್ಣ, ಅವ್ನು ಗೊತ್ತೇ ಇಲ್ಲ ನನಗೆ, ಎತ್ತಗೋದ್ನು, ನಾನು ಬಂದಾಗ ಅವನು ಇರಲೇ ಇಲ್ಲ ಅಂದ. ಅಂದರೆ 20 ರೂಪಾಯಿ ಅಲ್ಲಿತ್ತು, ಏನಾಯಿತು ಅಂತ ಅಣ್ಣ ಕೇಳಿದಾಗ, ಗೊತ್ತೇ ಇಲ್ಲ ಅಣ್ಣ, ಅವ್ನು ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ಅಥವಾ ಅಲ್ಲಿರಲಿಲ್ಲ ನಾನು ಬಂದಾಗ. ಅವನು ಇರಲಿಲ್ಲ ಅಂದರೆ ಅವನು ಕೊಟ್ಟಿದ್ದು ನೋಡಿದೆ, ಅದು ಮತ್ತು ನೀನು ತಗೊಳ್ಳದೆ ಇನ್ನೆಲ್ಲಿ ಹೋಯ್ತು ಅಂದ ಅಣ್ಣ. ನೋಡಿ, 20 ವರ್ಷದಿಂದ ಚೆನ್ನಾಗಿ ಬಂದಿತ್ತು. ಆದರೆ ಇಲ್ಲಿ ಅವನು 20 ರೂಪಾಯಿ ಇಟ್ಟು ಹೋಗಿದ್ದ ಹೌದು. ಆದರೆ ಅಣ್ಣ ಬಂದು ಕೇಳಿದಾಗ, ಎಲ್ಲೋ ಅವನು 20 ರೂಪಾಯಿ ಕೊಟ್ಟನಾ, ಏನಾಯ್ತು ಅದು, ಇಲ್ಲ ಅಣ್ಣ ನಾನು ನೋಡಲಿಲ್ಲ ಅಂದ. ನೋಡಲಿಲ್ಲ ಅಂದರೆ ಏನು ಅದೇ ಹಾರೋಯ್ತಾ,
ಏನು ಮಾಡಿದೆ 20 ರೂಪಾಯಿ ಇಂದ ಅಣ್ಣ ಕೋಪದಲ್ಲಿ. ಅದು ಏನಾಯ್ತೋ ಏನೋ ಇಬ್ಬರಿಗೂ ಜಗಳ ಶುರುವಾಗ್ಬಿಡ್ತು. ಏನಣ್ಣ ನೀನು ಹಿಂಗಂತೀಯ? ನಾನು 20 ರೂಪಾಯಿಗೆ ಗತ್ಕೆಟ್ಟಿದ್ದೀನ, ನಾನು ಯಾಕೆ ತಗೊಳ್ಳಿ 20 ರೂಪಾಯಿ? ಹೇಳ್ತಾ ಇಲ್ವಾ ಅದು ನನಗೆ ಗೊತ್ತಿಲ್ಲ? ನೀನು ತಗೊಳ್ದೆ ಇನ್ಯಾರೋ ತಗೊಂಡ್ರು ಅಂತ ಅಣ್ಣ, ನಾನು ತಗೊಂಡಿಲ್ಲ ಅಂತ ಇವನು. ಅಯ್ಯೋ ಭಯಾನಕ ಜಗಳ ಶುರುವಾಯಿತು. ತುಂಬ ಅದು ಊರಿಗೆಲ್ಲ ಹಬ್ಬಿತು. ಇನ್ನಿಬ್ಬರು ಒಟ್ಟಿಗೆ ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಿರ್ಧಾರ ಮಾಡಿ ಮಾರನೇ ದಿನವೇ ಆ ಇಬ್ಬರ ಅಂಗಡಿಯ ಮಧ್ಯದಲ್ಲಿ ಒಂದು ಗೋಡೆ ಎದ್ದೇಳಿತು. ಆ ಅಂಗಡಿ ಮಧ್ಯೆ ಮಾತ್ರ ಅಲ್ಲ, ಅವರ ಮನಸ್ಸುಗಳ ಮಧ್ಯೆನೂ ಒಂದು ಗೋಡೆ ಎದ್ದೇಳಿತು. ಅಲ್ಲಿಂದ ಆಚೆಗೆ ವಿಷಯ ಅಂದರೆ ಅವ್ರ ಮಕ್ಕಳು, ಅವರ ಹೆಂಡತಿ ಎಲ್ಲರಿಗೂ ದ್ವೇಷ ಹಬ್ಬಿಬಿಡ್ತು. ಎಲ್ಲರೂ ದ್ವೇಷದಲ್ಲೇ ಬದುಕೋಕೆ ಶುರು ಮಾಡಿದ್ರು. ಊರಿಗೆಲ್ಲ ಗೊತ್ತಾಯಿತು, ಓ ಇವ್ರ ಮನೇಲಿ ಹಿಂಗೆ ಜಗಳ ಆಡ್ಕೊಂಡಿದ್ದಾರೆ, ಅಂಗಡಿಯನ್ನು ಈಗ ಭಾಗ ಮಾಡ್ಕೊಂಡಿದ್ದಾರೆ, ಅಣ್ಣ ಒಂದು ಕಡೆ ತಮ್ಮ ಒಂದು ಕಡೆ, ಇಲ್ಲಿವರೆಗೂ ಒಟ್ಟಿಗೆ ಇದ್ದರು. ಈಗ 20 ರೂಪಾಯಿಗೋಸ್ಕರ ಗೋಡೆ ಮಾಡಿಕೊಂಡ್ರು. ಇವನೊಂದು ಅಂಗಡಿ ಇವನೊಂದು ಅಂಗಡಿ, ಅದೇ ಅಂಗಡಿಯನ್ನು ವಿಭಾಗ ಮಾಡಿಕೊಂಡ್ರು, ಎರಡಾದು. ಸರಿ ಆಯಿತು, ಹೀಗೆ ದ್ವೇಷದಲ್ಲಿ ಬದುಕು ನಡೀತಾ ಇತ್ತು. ಅದಾದ ಒಂದು 20 ವರ್ಷಕ್ಕೆ ನೋಡಿ ಕತೆ ಹೆಂಗಿದೆ. ಅದಾದ ಒಂದು 20 ವರ್ಷಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ ಅಲ್ಲಿಗೆ. ಏನೋ ನೋಡಲಿಕ್ಕೆ ಸ್ವಲ್ಪ ನಮ್ಮ ರಾಜ್ಯದವನು ಅಂತ ಅನಿಸಲ್ಲ, ಯಾರೋ ಬಿಹಾರ ಕಡೆಯವನು, ಮೇಘಾಲಯದ ಕಡೆಯವನು ಇದ್ದಂಗಿದ್ದಾನೆ. ಸ್ವಲ್ಪ ಭಾಷೆ ಕಷ್ಟಪಟ್ಟು ಕಲ್ತಿದ್ದಾನೆ. ಅವನು ಬಂದು ಈ ತಮ್ಮನ ಅಂಗಡಿ, ಅಂದರೆ ಈಗ ಡಿವೈಡ್ ಆಗಿದ್ರಲ್ಲ, ಈ ಕಡೆ ಅಣ್ಣ ಈ ಕಡೆ ತಮ್ಮನ ಕಡೆ ಬಂದ. ಅಲ್ಲಿ ಕಾರ್ ನಿಲ್ಲಿಸ್ದ, ಬಂದ. ಏನು ಸ್ವಾಮಿ ಇದು ಅಂಗಡಿ ಹಿಂಗೆ ಇತ್ತಾ? ಇಲ್ಲ ಮೊದಲು ಬೇರೆ ಥರ ಇತ್ತಲ್ವ ಇದು ಮೊದಲು ಹೀಗೆ ಇತ್ತ ಅಂದ ಅವನು ಬಂದವನು. ತಮ್ಮ ಹೇಳ್ದ, ಇಲ್ಲ ಸ್ವಾಮಿ, ಮೊದಲು ಒಂದೇ ಇತ್ತು, ನಾವು ಅಣ್ಣ ತಮ್ಮಂದಿರು ಸ್ವಲ್ಪ ಡಿವೈಡ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಈಗ ಅಣ್ಣ ಆ ಕಡೆ ಇದ್ದಾನೆ, ನಾನು ಈ ಕಡೆ ಇದ್ದೀನಿ. ಅದು ಸರಿ, ಇದ್ಯಾಕೆ ನಿಮಗೆ, ನೀವ್ಯಾಕೆ ಇದನ್ನು ಕೇಳ್ತಾ ಇದ್ದೀರಾ ಅಂದ ತಮ್ಮ. ಅಲ್ಲ ನೋಡಿ, ಇದು ನಿಮಗೆ ಬಹಳ ಚಿಕ್ಕ ವಿಚಾರ ಇರ್ಬೋದು. ನಾನು ಕಳೆದ 20 ವರ್ಷದ ಹಿಂದೆ ಒಮ್ಮೆ ನಾನು ಇಲ್ಲಿಗೆ ಬಂದಿದ್ದೆ. ಆ ದಿನ ಒಬ್ಬ ವ್ಯಕ್ತಿ ದಿನಸಿಯನ್ನು ಕೊಂಡುಕೊಳ್ತಿದ್ದ. ಅಲ್ಲಿ ಗಲ್ಲದ ಮೇಲೆ ಒಂದು 20 ರೂಪಾಯಿ ಇಟ್ಟ. ಅವತ್ತು ನಾನು ಒಂದೊಂದು ತುತ್ತಿಗೂ ಕಷ್ಟಪಡ್ತಾ ಇದ್ದೆ. ಊಟ ತಿಂದು 3 ದಿನ ಆಗಿತ್ತು ಸ್ವಾಮಿ. ನಿಮ್ಮ ಅಂಗಡಿ ಹತ್ರ ಬಂದೆ, ಯಾರೋ ಒಬ್ಬ ಅಲ್ಲಿ ಗಲ್ಲದ ಪೆಟ್ಟಿಗೆ ಮೇಲೆ 20 ರೂಪಾಯಿ ಇಟ್ಟು ಹೋದ. ನೀವಲ್ಲಿ ಯಾರೂ ಇರಲಿಲ್ಲ. ನಾನು ಊಟದ ಆಸೆಗೋಸ್ಕರ ಆ 20 ರೂಪಾಯಿ ತಗೊಂಡು ಹೋದೆ, ಒಂಚೂರು ಊಟ ಮಾಡಿಕೊಂಡೆ, ಮತ್ತು ಒಂದು ಲಾಟ್ರಿ ಟಿಕೆಟ್ ತಗೊಂಡೆ. ನನ್ನ ಅದೃಷ್ಟ ಚೆನ್ನಾಗಿತ್ತು, 50 ಲಕ್ಷ ಲಾಟ್ರಿ ಹಣ ಬಂತು. ಅದರಿಂದ ಇನ್ವೆಸ್ಟ್ ಮಾಡಿದೆ, ಬಂಡವಾಳ ಹೂಡಿದೆ, ವ್ಯವಹಾರ ಮಾಡಿದೆ. ಇವತ್ತು ಭಗವಂತ ನನಗೆಲ್ಲ ಕೊಟ್ಟಿದ್ದಾನೆ ಸ್ವಾಮಿ. ಆದರೆ ಅವತ್ತು 20 ರೂಪಾಯಿ ಕದ್ದುಬಿಟ್ನಲ್ಲ, ಆ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ. ಇವತ್ತು ನಿಮಗೆ 20 ರೂಪಾಯಿ ಏನೂ ಅಲ್ಲದೆ ಇರ್ಬೋದು, ಆದರೆ ನಾನು ಕ್ಷಮೆ ಕೇಳಲಿಕ್ಕೆ ಬಂದೆ ಅಂತ ಅಂದಾಗ ತಮ್ಮ ಗೊಳೋ ಅಂತ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡ್ದ. ಯಾಕೆ ಸ್ವಾಮಿ, ಅವತ್ತು ನಾನು 20 ರೂಪಾಯಿ ಕದ್ದಿದ್ದು ಬೇಜಾರಾಯ್ತಾ? ಅಯ್ಯೋ ಸ್ವಾಮಿ, 20 ರೂಪಾಯಿ ಕದ್ದಿದ್ದು ಬೇಜಾರಲ್ಲ, ಆ 20 ರೂಪಾಯಿ ನಿನ್ನ ಬದುಕನ್ನು ಉದ್ಧಾರ ಮಾಡಿದ್ರೆ ನನ್ನ ಅಣ್ಣನ ಬದುಕನ್ನು 20 ರೂಪಾಯಿ ಹಾಳು ಮಾಡಾಕ್ಬಿಡ್ತು. ಸ್ವಾಮಿ ನಿಮ್ಮ ಕೈ ಮುಗಿತೀನಿ, ನನ್ನ ಹತ್ರ ಹೇಳಿದ ಇದೇ ಕಥೆಯನ್ನು ಆ ಗೋಡೆಯ ಆ ಕಡೆ ಇರೋ ನಮ್ಮ ಅಣ್ಣಂಗೂ ಹೇಳಿಬಿಡಿ ಸ್ವಾಮಿ ಅಂತ ಕೈ ಮುಗ್ದ. ಅವನು ಹೋದ, ಮತ್ತು ಅಣ್ಣನಿಗೂ ಆ ಕಥೆಯನ್ನು ಹೇಳ್ದ. ಈಗ ಅಣ್ಣ ತಮ್ಮಂದಿರು 20 ವರ್ಷದಿಂದ ಏನು ಜಗಳ ಮಾಡ್ಕೊಂಡು ಬಂದರು, ಅವತ್ತು 20 ರೂಪಾಯಿ ಏನಾಯಿತು ಅಂತ. ಆ 20 ರೂಪಾಯಿ ತಗೊಂಡವನು ಇವನು. ಆದರೆ ಅಣ್ಣ ಅಂದುಕೊಂಡ ತಮ್ಮ ಕದ್ದಿದ್ದಾನೆ ಅಂತ. ತಮ್ಮ ಅಣ್ಣ ನನ್ನ ಮೇಲೆ ಹಿಂಗೆ ಅನುಮಾನ ಪಟ್ಬಿಟ್ನಲ್ಲ ಅಂತ ತಮ್ಮ ಜಗಳ ಮಾಡ್ದ. 20 ರೂಪಾಯಿ ಕದ್ದುಬಿಟ್ನಲ್ಲ ಅಂತ ಅಣ್ಣ ಜಗಳ ಮಾಡ್ದ. ಸಂಶಯ ಅಷ್ಟೇ, ಸತ್ಯ ಬೇರೆ ಇತ್ತು. ಆ ಸಂಶಯದ ಕಾರಣಕ್ಕಾಗಿ 20 ವರ್ಷ ದಾಯಾದಿಗಳಂತೆ ಬದುಕಿದ್ರು ಈ ಅಣ್ಣ ತಮ್ಮಂದಿರು. ಅವರಿಬ್ಬರೂ ಪರಸ್ಪರ ಹಪ್ಪಿಕೊಂಡು ಗೊಳೋ ಅಂತ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಆವಾಗ ಅವರಿಬ್ಬರಿಗೂ ಸತ್ಯದ ಅರಿವಾಗುತ್ತೆ. ಅಲ್ಲಿಂದ ಆಚೆಗೆ ಅವರಿಬ್ಬರು ಗೋಡೆ ಕೆಡವುತ್ತಾರೆ, ಮತ್ತೆ ಒಂದಾಗಿ ಬದುಕುತ್ತಾರೆ. ಈ ಕತೆ ನನಗೆ ಸಂಶಯ ಅಂತಕ್ಕಂಥದ್ದನ್ನು ಸರಿಯಾದ ಸಮಯದಲ್ಲಿ ನಿಭಾಯಿಸಿಕೊಳ್ಳದೆ ಹೋದರೆ, ಅದನ್ನು ನಿವಾರಿಸಿಕೊಳ್ಳದೆ ಹೋದರೆ ಬದುಕು ಎಲ್ಲೆಲ್ಲಿ ಹೋಗಿ ತಲುಪುತ್ತೆ ಅಂತ ದಯವಿಟ್ಟು ಹೇಳ್ತೀನಿ. ಗಂಡ ಹೆಂಡತಿರೋ ಅಥವಾ ಸ್ನೇಹಿತರೋ ಕಳೆದ 50 ವರ್ಷಗಳಿಂದ 20-30 ವರ್ಷಗಳಿಂದ ಪಾರ್ಟ್ನರ್ಗಳಾಗಿ ಒಂದು ವ್ಯವಹಾರ ಮಾಡಿಕೊಂಡು ಬಂದಿರ್ತಾರೆ. ಯಾರ್ದೋ ಮಾತು ಕೇಳಿ 30-40 ವರ್ಷದ ಸ್ನೇಹಗಳು ಬಿದ್ದು ಹೋಗ್ತವೆ. ಯಾರ್ದೋ ಮಾತು ಕೇಳಿ 8-10 ವರ್ಷದ ಪ್ರೀತಿಗಳು ಸತ್ತು ಹೋಗ್ತವೆ. ಹೀಗೆ ಒಂದು ಚಿಕ್ಕ ಸಂಶಯ, ಒಂದು ಸಂಶಯ ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಡಿ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಸೋಲಬೇಕು.
ಅಯ್ಯೋ ನೀನು ಅಂದ್ಕೊಂಡಿರೋ ತಪ್ಪು, ನೀನು ಹಾಗೆ ತಪ್ಪು ತಿಳ್ಕೊಳ್ಬೇಡ, ಸತ್ಯ ಬೇರೆ ಇದೆ, ಹಂಗೆ ಅನುಮಾನ ಪಡಬೇಡ ಅಂತ ಹೇಳಿ ಅವನಾದರೂ ಅನುಮಾನ ಪಡ್ತಾವನ. ಸ್ವಲ್ಪ ನೀವೇ ಸಮಾಧಾನ ಮಾಡ್ಕೊಳ್ಳಿ, ಸತ್ಯ ಏನು ಅಂತ ಅವನಿಗೆ ತೋರಿಸಿ. ಈ ಸಂಶಯಗಳನ್ನು ಸರಿಯಾದ ಸಮಯದಲ್ಲಿ ನಿವಾರಣೆ ಮಾಡಿಕೊಂಡ್ರೆ ಬದುಕು ಚಂದ. ಎಲ್ಲ ಸಂಶಯಗಳು ಹಾಗೆ ಮುಂದುವರೆದ್ರೆ ಮುಂದೆ ಅವು ದೈತ್ಯವಾಗಿ ಜೀವಹಾನಿಗೆ ಸಾಧ್ಯತೆಯಾಗ್ಬಿಡ್ತವೆ, ಜೀವಹಾನಿಗೆ ಕಾರಣವಾಗಿಬಿಡ್ತವೆ. ಹಾಗಾಗಿ ದಯವಿಟ್ಟು ನಿಮ್ಮ ಬದುಕಲ್ಲಿ ಇಂಥದ್ದೇನು ಸಂಶಯಗಳು, ಮಗನ ಮೇಲೊಂದು ಯಾರೋ ಬಂದು ಹೇಳಿದ್ರು, ನಿನ್ನ ಮಗ ಅಲ್ಲಿ ಯಾವುದೋ ಹುಡುಗಿ ಹತ್ರ ಇದ್ದ ಕಣೋ, ಯಾವುದೋ ಹುಡುಗಿನ ಮಾತಾಡಿಸ್ತಿದ್ದ ಕಣೋ, ಬಸ್ ಸ್ಟ್ಯಾಂಡಲ್ಲಿ ಹುಡುಗರ ಜೊತೆ ಇದ್ದ ಕಣೋ, ಹಂಗೆ ಕಣೋ ಹಿಂಗೆ ಕಣೋ. ಹೌದು, ಅದು ಸತ್ಯ ಆಗಿರ್ಬೋದು ಅಂದ್ಕೊಳ್ಳೋಣ, ಏನು ತೊಂದರೆ ಇಲ್ಲ. ಆದರೆ ಅದು ನಿಭಾಯಿಸುವ ಒಂದು ಬಗೆ ಇರುತ್ತೆ. 20 ರೂಪಾಯಿಗೋಸ್ಕರ ತನ್ನ ಅಣ್ಣ ಬಿಡು ಏನೋ ಹಂಗನ್ನಲ್ಲ, ಹೋಲಿ ಬಿಡು ಅಂತ ತಮ್ಮ ಅನ್ನಲಿಲ್ಲ. ಅಯ್ಯೋ ಬಿಡು 20 ರೂಪಾಯಿ ತಾನೇ, ನನ್ನ ತಮ್ಮ ತಾನೇ ತಾಂಡಿರೋದು, ತಾಂಡಿದ್ರೆ ತಗೊಂಡ್ರೋದು ತಮ್ಮ ತಾನೇ, ಬಿಡು ಆಯಿತು ಹೋಗಲಿ ಅಂತ ಅಣ್ಣ ಅನ್ನಲಿಲ್ಲ. ಮನಸ್ಸುಗಳಿಗೆ ವಿಷ ತುಂಬ್ಕೊಂಡ್ಬಿಟ್ರೆ ಅಸೂಹೆ, ಕೋಪ, ದಾಯಾದಿತನ ಇದು ಬಂದುಬಿಟ್ರೆ ದ್ವೇಷಗಳು ಅಣ್ಣೋ ತಮ್ಮನೋ ಯಾರನ್ನೂ ನೋಡಲ್ಲ. ಸ್ವಂತ ತಮ್ಮನ್ನು ಕೊಲ್ಲೋ ಮಟ್ಟಿಗೆ ಹೋಗ್ತಾನೆ ಅಣ್ಣ, ಸ್ವಂತ ಹಣ್ಣನ್ನು ಕೊಲ್ಲೋ ಮಟ್ಟಿಗೆ ಹೋಗ್ತಾನೆ ತಮ್ಮ. ಬೇಡ, ಹಣಕ್ಕಿಂತ ಸಂಬಂಧ ದೊಡ್ಡದು. ನೀವು ಚೆನ್ನಾಗಿದ್ದರೆ ಪರಸ್ಪರ ಒಬ್ರಿಗೊಬ್ರು ಕಷ್ಟದಲ್ಲಿ ನೆರವಾಗಬಹುದು. ಇವತ್ತು ನಿಮಗೇನೋ ರೋಗ ಬಂದು ಮಲ್ಕೊಂಡ್ರಿ, ನಿಮ್ಗೆ ಹೆಂಡತಿ ಮಕ್ಕಳಿಗೆ ನಿಮಗೆ ದುಡ್ಡು ಹೊಂದಿಸೋಕೆ ಆಗ್ತಿಲ್ಲ ಅಂದಾಗ ನಿಮ್ಮ ತಮ್ಮ, ನಿಮ್ಮ ಅಣ್ಣ, ನಿಮ್ಮ ಬಂಧು ಬಳಗವನ್ನು ಕೇಳೋ ಥರ ಇಟ್ಕೊಂಡಿರ್ಬೇಕು ನಾವು. ಯಾರನ್ನೂ ಕೆಟ್ಟವರು ಅಂತ ಭಾವಿಸೋದು ಬೇಡ. ಅಂಥದ್ದೇನೋ ಸಂಶಯಗಳು ಎಲ್ಲರ ಬದುಕಲ್ಲೂ ಬರ್ತಾವೆ. ಎಲ್ಲರ ಬದುಕಲ್ಲೂ ಅಂಥ ಸಂಶಯಗಳು ಬಂದಾಗ ನಾವು ಅದನ್ನು ಎಷ್ಟು ಪ್ರಬುದ್ಧವಾಗಿ ನಿಭಾಯಿಸೋದು ಬಹಳ ಮುಖ್ಯ. ಅದು ಅಲ್ವಾ? ನನಗೆ ನಂಬಿಕೆ ಇದೆ ನಿಮ್ಮ ಜೀವನದಲ್ಲಿ ಅಂಥದ್ದೇನಾದರೂ ಸಂಶಯಗಳು ಬಂದಿದ್ದರೆ ಅಥವಾ ಅಂಥ ವಿಚಾರಗಳೇನಾದರೂ ಈಗ ನಿಮ್ಮ ಜೀವನದಲ್ಲಿ ನಡೀತಾ ಇದ್ದರೆ ಒಂದು ಫೋನ್ ಮಾಡಿ ಸಾರಿ ಕೇಳಿ. ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ ಸಂಬಂಧಗಳನ್ನು ಗಳಿಸಿಕೊಳ್ಳಲಿಕ್ಕೆ ಎಷ್ಟು ಶ್ರಮಪಟ್ಟಿರ್ತೀರಿ? ಆ ಸಂಬಂಧದಲ್ಲಿ ಆ ಪ್ರೀತಿಯನ್ನು, ಆ ಕರುಣೆಯನ್ನು, ಆ ಸಂಧಾನವನ್ನು ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನು ಸಂಪಾದಿಸಲಿಕ್ಕೆ ಎಷ್ಟು ಶ್ರಮಪಟ್ಟಿದ್ದೀರಿ, ಎಷ್ಟು ಒದ್ದಾಟ ಮಾಡಿದ್ದೀರಿ, ಎಷ್ಟು ಮುಜುಗರವನ್ನು ಅನುಭವಿಸಿದ್ದೀರಿ. ಆದರೆ ಅದನ್ನು ಕಳ್ಕೊಳ್ಳಿಕ್ಕೆ ಅಷ್ಟೊಂದು ಸಮಯ ಖಂಡಿತ ಬೇಕಿಲ್ಲ. ಯಾವುದೋ ಒಂದು ಚಿಕ್ಕ ಅನುಮಾನ, ಒಂದು ಚಿಕ್ಕ ದೂಷಣೆ ಸಂಬಂಧವನ್ನು ಮುರಿದು ಬಿಸಾಕ್ಬಿಡುತ್ತೆ. ಆ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳಿಕ್ಕೆ ಮಾಡಿದಂಥ ವರ್ಷಾನುಗಟ್ಟಲೆಯ ಪ್ರಯತ್ನವನ್ನು ಒಂದು ಕ್ಷಣದ ಕೋಪ, ಒಂದು ಕ್ಷಣದ ತಪ್ಪು ಮಾತು, ಒಂದು ಕ್ಷಣದ ಸಂಶಯದ ಮಾತು ತೊಳೆದು ಹಾಕಿಬಿಡುತ್ತೆ, ಸಂಬಂಧವನ್ನು ನಶಿಸಿ ಬಿಡುತ್ತೆ. ನನಗೆ ನಂಬಿಕೆ ಇದೆ ಜೀವನದಲ್ಲಿ ಸಂಬಂಧಗಳ ಮಹತ್ವವನ್ನು ನೀವು ತಿಳ್ಕೊಂಡಿರ್ತೀರಿ. ಖಂಡಿತ ಯಾರನ್ನೂ ಕೂಡ ಒಂದೇ ಮಾತಿಗೆ ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಕೆಲಸ ಇದೆ, ನನಗೆ ಒಳ್ಳೆ ಇನ್ಫ್ಲೂಯೆನ್ಸ್ ಇದೆ, ಇನ್ನು ಇವನು ಯಾಕೆ ಬೇಕು ಅಂತ ಯಾರನ್ನೂ ಕಳ್ಕೊಳ್ಬೇಡಿ. ಒಂದು ಚಿಕ್ಕ ಗರಿಕೆ ಹುಲ್ಲು ಕೂಡ ಪ್ರಕೃತಿಯಲ್ಲಿ ಅದರದೇ ಆದ ಮಹತ್ವವನ್ನು ಹೊಂದಿದೆ. ದೊಡ್ಡ ಆಲದ ಮರದ ಮಹತ್ವ ಈ ಪ್ರಕೃತಿಗೆ ಹೇಗೆ ಉಂಟೋ ಹಾಗೆ ಒಂದು ಗರಿಕೆಗೂ ಕೂಡ ಅದರದೇ ಆದ ಬೆಲೆ ಇದೆ. ಸಮಯ ಬಂದಾಗ ಅದರದೇ ಆದ ಬೆಲೆಗಳು ನಮಗೆ ಅರ್ಥವಾಗುತ್ತವೆ. ಹಾಗಾಗಿ ಯಾರನ್ನೂ ನಿಕೃಷ್ಟವಾಗಿ ನೋಡಬೇಡಿ, ಯಾರ ಮೇಲೂ ಸುಮ್ಮನೆ ಸಂಶಯ ಪಡಬೇಡಿ. ಆಗೊಂದು ವೇಳೆ ಯಾರೋ ಬಂದು ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನಿಮ್ಮ ಕಿವಿಯಲ್ಲಿ ಏನೋ ಚುಚ್ಚು ಮಾತು ಹಾಕಿದ್ರು ಅಂದಾಗ ಅವರನ್ನೇ ಹೋಗಿ ಕೇಳಿ, ಹಿಂಗಂತವರೇ ಹೌದಾ ಇಲ್ವಾ, ಏನು ಕತೆ? ಸತ್ಯ ಆಗಿದ್ದರೆ ಮೌನವಾಗಿ, ಸುಳ್ಳಾಗಿದ್ದರೆ ಇನ್ನಷ್ಟು ಬುದ್ಧಿ ಕಲಿತು ನಿಮ್ಮ ಪ್ರೀತಿ ಪಾತ್ರರ ವಿರುದ್ಧ ಯಾರಾದರೂ ಬಂದು ಹೀಗೆ ಮೂರನೇವರು ಕಿವಿ ಮಾತು, ಚುಚ್ಚು ಮಾತುಗಳನ್ನು ಹೇಳಿದಾಗ ಒಮ್ಮೆಲೆ ನಂಬಿ ಆಕ್ಷನ್ ತಗೊಳ್ಳೋಕೆ ಹೋಗಬೇಡಿ. ಯಾರೋ ಮೂರನೇವರು ಹೇಳಿದ್ದನ್ನು ಕೇಳಿ ನಿಮ್ಮ ಪ್ರೀತಿ ಪಾತ್ರರನ್ನು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಬಂಧು ಬಳಗವನ್ನು ಸುಮ್ಮನೆ ಒಂದೇ ಬಾರಿ ದೂಷಿಸೋಕೆ ಹೋದರೆ ಅದು ತಪ್ಪಾಗುತ್ತೆ, ಅದು ಧರ್ಮವಲ್ಲ ಅಂತ ಈ ಮಾತನ್ನು ಅರ್ಥ ಮಾಡಿಕೊಳ್ಬೇಕು. ಆಯ್ತಲ್ಲ? ನೋಡಿ, ಅಣ್ಣ ತಮ್ಮಂದಿರ ಕತೆ. ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಅಕ್ಕ,
ನಿಮ್ಮ ತಂಗಿ. ಆಯಿತು, ಯಾವುದ್ಯಾವುದೋ ಕಾರಣಕ್ಕೆ ನಿಮ್ಮ ನಡುವೆ ವೈಮನಸ್ಯಗಳಿರ್ಬೋದು. ಆದರೆ ನೆನಪು ಮಾಡ್ಕೊಳ್ಳಿ, ಬಾಲ್ಯದಲ್ಲಿ ಹೆಂಗಿದ್ರಿ ನೀವು, ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ರಿ. ಒಂದು ಬಿಸ್ಕೆಟ್ ಕೊಟ್ಟರೆ ನನ್ನ ತಮ್ಮಂಗೊಂಚೂರು ಇರಲಿ ಅಂತಿದ್ರಿ, ನನ್ನ ತಮ್ಮನಿಗೊಂಚೂರು ಊಟ ಇರಲಿ ಅಂತಿದ್ರಿ, ಅಥವಾ ನಮ್ಮ ಅಣ್ಣನಿಗೊಂಚೂರು ಇರಲಿ ಅಂತಿದ್ರಿ, ಅಥವಾ ನಮ್ಮ ತಂಗಿಗೊಂಚೂರು ಇರಲಿ ಅಂತಿದ್ರಿ. ಯಾಕೆ? ಆ ಸಂಬಂಧಗಳು ಏನಾದೋ? ಈ ಮಧ್ಯೆ ನಮ್ಮನ್ನು ಬೇರ್ಪಡಿಸಿದ ಆ ಶಕ್ತಿಗಳು ಯಾವುವು? ಅವರವರು ಪ್ರತ್ಯೇಕವಾಗಿ ಬದುಕಲಿ. ತಂಗಿ ಗಂಡ, ಅಕ್ಕನ ಗಂಡ, ತಮ್ಮನ ಹೆಂಡತಿ, ಅಣ್ಣನ ಹೆಂಡತಿ, ಆಯಿತು, ಅದಕ್ಕೆ ನೀವು ಕೈ ಹಾಕಬೇಡಿ, ಅಥವಾ ಆ ವಿಚಾರಕ್ಕೆ ನೀವು ತಲೆ ಹಾಕಬೇಡಿ. ಆದರೆ ಅದರ ಹೊರತಾಗಿ ಒಂದು ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಆಗಲ್ವಾ? ಪ್ರಯತ್ನ ಮಾಡಿ, ಅಟ್ಲೀಸ್ಟ್ ಪ್ರಯತ್ನ ಮಾಡಿ. ಯಾವುದನ್ನು ಒಮ್ಮೆಲೆ ಬಿಡ್ಲಿಕ್ಕೆ ಹೋಗಬೇಡಿ. ಅದನ್ನು ಕಳ್ಕೊಂಡಿರೋರಿಗೆ ಗೊತ್ತಿರುತ್ತಲ್ಲ. ನಾನು ತುಂಬ ಭಾವನಾತ್ಮಕವಾಗಿ ನಿಮಗೇನೇ ಹೇಳ್ತಿಲ್ಲ, ಅದು ಭಾಳ ಮುಖ್ಯ ಅಷ್ಟೇ ಅಲ್ವಾ? ಒಳ್ಳೆಯದಾಗಲಿ.